ನಮಸ್ಕಾರ ಸ್ನೇಹಿತರೆ, ಶಾಲೆ ಮನೆ ಪಾಠ ಚಾನೆಲ್ಗೆ ಸ್ವಾಗತ. ಇವತ್ತು ಇಡೀ ದೇಶವೇ ಕಾಯುತ್ತಿರುವ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಕ್ರಿಕೆಟ್ ಪಂದ್ಯ ನಡೆಯುತ್ತಿದೆ. ಈ ಮ್ಯಾಚ್ ನೋಡುತ್ತಾ ನಾವು ಕಾಮೆಂಟ್ರಿಯಲ್ಲಿ ಬಳಸುವ ಕೆಲವು ಪ್ರಮುಖ ಇಂಗ್ಲಿಷ್ ವಾಕ್ಯಗಳನ್ನು ಮತ್ತು ಅವುಗಳ ಅರ್ಥಗಳನ್ನು ಕಲಿಯುವ. ಮೊದಲನೇದಾಗಿ ವಾಕ್ಯ 1, ಇಂಡಿಯಾ ಹ್ಯಾಸ್ ವಾನ್ ದ ಟಾಸ್ ಅಂಡ್ ಎಲೆಕ್ಟೆಡ್ ಟು ಬ್ಯಾಟ್ ಫಸ್ಟ್. ಈ ತರ ನಾವು ಕೇಳಬಹುದು ಇವತ್ತು. ಅಂದ್ರೆ ಭಾರತ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಲು ನಿರ್ಧರಿಸಿದೆ. ಇಲ್ಲಿ ಎಲೆಕ್ಟೆಡ್ ಎಂದರೆ ಆಯ್ಕೆ ಮಾಡುವುದು ಅಥವಾ ನಿರ್ಧರಿಸುವುದು. ಸೊ ಎರಡನೇ ವಾಕ್ಯ ನೋಡುವ, ಇಟ್ಸ್ ಗೋಯಿಂಗ್ ಟು ಬಿ ಎ ನೇಲ್ ಬ್ಯಾಟಿಂಗ್ ಫಿನಿಶ್. ಇಟ್ಸ್ ಗೋಯಿಂಗ್ ಟು ಬಿ ಎ ನೇಲ್ ಬೈಟಿಂಗ್ ಫಿನಿಶ್ ಸಾರಿ. ಸೊ ಅದರ ಅರ್ಥ ಇದು ಉಗುರು ಕಡಿಯುವಷ್ಟು ಕುತೂಹಲಕಾರಿಯಾದ ಅಂತ್ಯವಾಗಲಿದೆ. ಅಂದ್ರೆ ಈ ಪಂದ್ಯ ಅತ್ಯಂತ ಕುತೂಹಲಕಾರಿಯಾಗಿದೆ ಎಂಬುದು ಕೂಡ ಹೇಳ್ಬಹುದು. ಪಂದ್ಯವು ತುಂಬಾ ರೋಚಕವಾಗಿರುವಾಗ ನಾವು ನೇಲ್ ಬೈಟಿಂಗ್ ಎಂಬ ಪದವನ್ನು ಬಳಸುತ್ತೇವೆ. ಇನ್ನು ಮೂರನೇ ವಾಕ್ಯ ನೋಡುವ, ಸೂರ್ಯಕುಮಾರ್ ಯಾದವ್ ಈಸ್ ಸಬ್ಲೈಮ್ ಫಾರ್ಮ್ ಟುಡೇ. ಅಂದ್ರೆ ಸೂರ್ಯಕುಮಾರ್ ಯಾದವ್ ಇಂದು ಅತ್ಯುತ್ತಮ ಫಾರ್ಮ್ ನಲ್ಲಿದ್ದಾರೆ. ಸಬ್ಲೈಮ್ ಅಂದ್ರೆ ಅತ್ಯಂತ ಸುಂದರವಾದ ಅಥವಾ ಶ್ರೇಷ್ಠವಾದ ಪ್ರದರ್ಶನ ಎಂದರ್ಥ. ನಾಲ್ಕನೇ ವಾಕ್ಯ, ರೇನ್ ಮೈಟ್ ಪ್ಲೇ ಸ್ಪಾಯಿಲ್ ಸ್ಪೋರ್ಟ್ ಇನ್ ಕೊಲಂಬೋ. ಅಂದ್ರೆ ಕೊಲಂಬೋದಲ್ಲಿ ಮಳೆ ಪಂದ್ಯದ ಮಜವನ್ನು ಹಾಳು ಮಾಡಬಹುದು. ಯಾವುದೇ ಒಂದು ಸಂಭ್ರಮವನ್ನು ಹಾಳು ಮಾಡುವ ಸಂದರ್ಭಕ್ಕೆ ಸ್ಪಾಯಿಲ್ ಸ್ಪೋರ್ಟ್ ಎಂದು ಕರೆಯಲಾಗುತ್ತದೆ. ಇನ್ನು ಐದನೇ ವಾಕ್ಯ ಯಾವುದು ನೋಡುವ, ದ ಅಟ್ಮಾಸ್ಫಿಯರ್ ಇನ್ ದ ಸ್ಟೇಡಿಯಂ ಇಸ್ ಎಲೆಕ್ಟ್ರಿಕ್. ಅಂದ್ರೆ ಸ್ಟೇಡಿಯಂನಲ್ಲಿ ವಾತಾವರಣವು ಅತ್ಯಂತ ಉತ್ಸಾಹಭರಿತವಾಗಿದೆ. ತುಂಬಾ ಎನರ್ಜಿ ಮತ್ತು ಶಬ್ದವಿರುವ ಸಂದರ್ಭಕ್ಕೆ ಎಲೆಕ್ಟ್ರಿಕ್ ಅಟ್ಮಾಸ್ಫಿಯರ್ ಎನ್ನಲಾಗುತ್ತದೆ. ಇನ್ನು ವಾಕ್ಯ 6 ನೋಡುವ, ಅಭಿಷೇಕ್ ಶರ್ಮಾ ಪ್ರೊವೈಡೆಡ್ ಎ ಬ್ಲಿಸ್ಟರಿಂಗ್ ಸ್ಟಾರ್ಟ್ ಫಾರ್ ಇಂಡಿಯಾ. ಈ ತರ ಹೇಳ್ಬಹುದು. ಅಂದ್ರೆ ಅಭಿಷೇಕ್ ಶರ್ಮಾ ಭಾರತಕ್ಕೆ ಅತ್ಯಂತ ವೇಗದ ಮತ್ತು ಸ್ಫೋಟಕ ಆರಂಭವನ್ನು ನೀಡಿದರು. ಬ್ಲಿಸ್ಟರಿಂಗ್ ಅಂದ್ರೆ ಅತ್ಯಂತ ವೇಗವಾದ ಪ್ರದರ್ಶನ. ನೋಡಿದ್ರಲ್ಲ ಸ್ನೇಹಿತರೆ, ಕ್ರಿಕೆಟ್ ಎಂಜಾಯ್ ಮಾಡುತ್ತಲೇ ನಾವು ಈ ರೀತಿ ಇಂಗ್ಲಿಷ್ ಕೂಡ ಕಲಿಬಹುದಾಗಿದೆ. ನಿಮ್ಮ ಇವತ್ತಿನ ಫೇವ್ರೆಟ್ ಆಟಗಾರರು ಯಾರು ಎಂಬುದನ್ನು ಇಂಗ್ಲಿಷ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಉದಾಹರಣೆಗೆ, ಮೈ ಫೇವ್ರೆಟ್ ಪ್ಲೇಯರ್ ಈಸ್ ಜಸ್ಪ್ರೀತ್ ಬುಮ್ರಾ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಾಗಿ ಶಾಲೆ ಮನೆ ಪಾಠ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.